ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ರೈತರ ದಿನಾಚರಣೆಯನ್ನ ಯಾವ ತರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ರೈತರ ಮಕ್ಕಳೇ ಅಲ್ವಾ. ನಾನು ಇವಾಗ ತಾನೇ ಬಂದೆ. ಹಾಗೆ ಇವತ್ತು ರೈತರ ದಿನಾಚರಣೆ, ಹ್ಯಾಪಿ ಫಾರ್ಮರ್ಸ್ ಡೇ ಅಂತ ಹೇಳಿದೆ. ಏನಿವಾಗ ಹೊಲಕ್ಕೆ ಹೋಗ್ತೀಯ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಹೊಲಕ್ಕೆ ಎದಕ್ಕೆ ಹೋಗ್ಲಿ, ನಾನು ನಿಮ್ಮ ಹತ್ರನೇ ಬಂದಿದ್ದೀನಿ. ಹೊಲಕ್ಕೇನು ಹೋಗೋದಿಲ್ಲ, ಇಲ್ಲಿಯೇ ಕೇಕ್ ಕಟ್ ಮಾಡೋಣ ಇವಾಗ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಪೇರೆಂಟ್ಸ್ ಅನ್ನ ಭೇಟಿ ಮಾಡುವ ಒಂದು ಅವಕಾಶ ಕೂಡ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಇವತ್ತು ಬಂದಿದ್ದೀನಿ. पेपर ಜಿರಾಕ್ಸ್ 80 ರೂಪಾಯಿ, ಸೋಮವಾರ ಪೆಟ್ರೋಲ್ 40 ರೂಪಾಯಿ, ಮಂಗಳವಾರ ಪೆಟ್ರೋಲ್. ನಮ್ಮ ತಂದೆಯವರು 4ನೇ ತರಗತಿ ಓದಿದ್ದಾರೆ. ಇಲ್ಲಿ ನೋಡಬಹುದು ಅವರು ಕನ್ನಡದಲ್ಲಿ ಅವರ ಡೈಲಿ ಆಕ್ಟಿವಿಟಿಯನ್ನ ಯಾವ ತರ ಬರೆದು ಇಡ್ತಾ ಇದ್ರು ಅಂತ. ನಮ್ಗೆ ಇವಾಗ ತಾನೇ ಡೈರಿ ಸಿಕ್ತು, ಹಾಗಾಗಿ ನೋಡ್ತಾ ಕೂತ್ಕೊಂಡಿದ್ದೀವಿ. ಲೈಟ್ ಒಂದು ಹೋಗಿತ್ತು, ಹಾಗಾಗಿ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ವಿ. ಹಾಗೆ ಒಂದು ಬುಕ್ ಕೂಡ ಸಿಕ್ತು ಇಲ್ಲಿ. ಅದರಲ್ಲಿ ಗಂಡನ ಹೆಸರನ್ನ ಹೇಳ್ಬೋದು. ಈ ತರ ಏನು ಅಂದ್ರೆ, ಅಂಗೈ ಮೇಲೆ 6 ಗಿಳಿ, ಮುಂಗೈ ಮೇಲೆ 3 ಗಿಳಿ, ಅಂಗೈ ಮೇಲೆ 6 ಗಿಳಿ, ಮುಂಗೈ ಮೇಲೆ 3 ಗಿಳಿ, ಬಂಗಾರ ಕುರ್ಚಿ ಮೇಲೆ ಕುಂತು ಅಂಗ್ರೇಜಿ ಪೇಪರ್ ಓದ್ತಾರ ಅಂತ ಅಂದ್ಬಿಟ್ಟು ಮನೆಯವರ ಹೆಸರು ಹೇಳೋದು. ಇದು ನಿಮ್ಗೆ ಯೂಸ್ ಆಗ್ಬಹುದು ಅಂತ ಶೇರ್ ಮಾಡ್ಕೊಂಡೆ. ಹಾಗೆ ಇಲ್ಲಿ ಪೇಪರ್ ಕಟಿಂಗ್ಸ್ ಅನ್ನ ಅವರು ತೆಗೆದು ಇಟ್ಕೊಂಡಿದ್ದಾರೆ. ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಅವರ ಫೋಟೋಸ್ ಗಳು ಬಂದಿರೋದಾಗ್ಲಿ, ಹಾಗೆ ಅವರ ಹೆಸರನ್ನ ಅಂಡರ್ಲೈನ್ ಮಾಡಿ, ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವ ಹೆಸರನ್ನ ಕೂಡ ಅಂಡರ್ಲೈನ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ಅವರಿಗೆ ಪ್ರವಾಸ ಅಂದ್ರೆ ತುಂಬಾನೇ ಇಷ್ಟ ಇತ್ತು. ರೈತ ಸಂಘದಲ್ಲಿ ಅವರು ಇದ್ದಿದ್ರು, ಹಾಗಾಗಿ ರೈತ ಸಂಘದಿಂದ ಕೂಡ ಅವರು ತುಂಬಾನೇ ಓಡಾಡಿದ್ದಾರೆ. ಇಲ್ಲಿ ನೋಡಬಹುದು ಎಲ್ಲ ಕಟಿಂಗ್ಸ್ ಗಳನ್ನ ತೆಗೆದು ಇಟ್ಕೊಂಡಿದ್ದಾರೆ. ರೈತ ಸಂಘದಲ್ಲಿ ಅವರು ಅಧ್ಯಕ್ಷರು ಕೂಡ ಆಗಿದ್ರು. ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ಟಿವಿ ಇರಲಿಲ್ಲ, ಹಾಗಾಗಿ ನಾವು ಯಾವುದೇ ಫಿಲ್ಮ್ಸ್ ಗಳನ್ನ ಹೆಚ್ಚಾಗಿ ನೋಡಿಲ್ಲ. ನಮ್ಮ ಲೈಫ್ ಅಲ್ಲಿ ಯಾವುದೇ ಒಂದು ಹೀರೋ, ನಮ್ಮ ಫೇವ್ರೆಟ್ ಹೀರೋ ಅಂತ ಇಲ್ಲ. ನಮ್ಮ ತಂದೆಯವರೇ ನಮ್ಮ ಹೀರೋ ಅಂತ ಹೇಳ್ಕೊಳ್ತೀವಿ ನಾವು. ಅವರನ್ನ ನೋಡಿ ನಾವು ಕಲ್ತಿದ್ದು ತುಂಬಾನೇ ಇದೆ. ಇಲ್ಲಿ ಫೋಟೋ ನೋಡ್ತಾ ಇದ್ದೀರಲ್ವಾ, ಇವರು ನಮ್ಮ ತಂದೆಯವರೇ. ಇವರು ಮಿಲಿಟರಿಯಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ಮಿಲಿಟರಿಯಿಂದ ಬಂದ ನಂತರ ಹೊಲಗಳನ್ನ ನೋಡ್ಕೊಳ್ತಾ ಇದ್ರು. ಹಾಗೆ ಒಂದು ಹೋಟೆಲ್ ಕೂಡ ಇದೆ, ಇನ್ನೂ ಇದೆ. ನಮ್ಮ ಅಣ್ಣ ಅದನ್ನ ನೋಡ್ಕೊಳ್ತಾರೆ. ಬೀದರಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ತುಂಬಾನೇ ಫೇಮಸ್ ಆಗಿರುವಂತಹ ಮಿಲಿಟರಿ ಹೋಟೆಲ್. ಅವಾಗ ಟೀ ಮತ್ತೆ ಹಾಲು ಅಷ್ಟೇ ಇರ್ತಾ ಇತ್ತು. ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹಾಗೆ ಊಟ ಕೂಡ ಸಿಗುತ್ತೆ. ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ಟಿವಿ ಇರಲಿಲ್ಲ, ಹಾಗಾಗಿ ನಾವು ಯಾವುದೇ ಹೆಚ್ಚಾಗಿ ಫಿಲಿಮ್ಸ್ ಗಳನ್ನ ನೋಡಿಲ್ಲ. ನಮಗೆ ಫೇವರೇಟ್ ಆದಂತಹ ಹೀರೋ ಅಂತ ಏನು ಇಲ್ಲ. ನಮ್ಮ ಲೈಫ್ ಅಲ್ಲಿ ಹೀರೋ ಅಂತಂದ್ರೆ ನಮ್ಮ ತಂದೆಯವರೇ ಅಂತ ಹೇಳಿದ್ರು ಕೂಡ ತಪ್ಪಾಗದು. ಅವರಿಂದ ನಾವು ತುಂಬಾನೇ ಕಲ್ತಿದ್ದೀವಿ. ಇವಾಗಿನ ಪೇರೆಂಟ್ಸ್ ನಾವು ಕೂಡ, ಅಂದ್ರೆ ನಮ್ಮನ್ನ ಹಿಡ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ಏನು ಅಂದ್ರೆ ನಾವು ಹೇಳೋದು ಜಾಸ್ತಿ, ಮಾಡೋದು ತುಂಬಾನೇ ಕಡಿಮೆ ಅಲ್ವಾ. ನಮ್ಮ ಪೇರೆಂಟ್ಸ್ ಆತರ ಇರ್ಲಿಲ್ಲ, ಅವರು ಹೇಳೋದು ತುಂಬಾನೇ ಕಡಿಮೆ ಇತ್ತು. ಅವರು ಕೆಲಸಗಳನ್ನ ಮಾಡೋದು ನೋಡಿ ನಾವು ಕಲ್ತದ್ದು ಇವಾಗ ಇದೆ. ಕೇಕ್ ಅನ್ನ ಕಟ್ ಮಾಡ್ತಾ ಇದ್ದೀವಿ. ನಾವು ಚಿಕ್ಕವರಿದ್ದಾಗ ನಮ್ದು ಅಂದ್ರೆ ನಾವು ಅಕ್ಕ ತಂಗಿಯರ್ದಾಗ್ಲಿ ನಮ್ಮ ಅಣ್ಣ ತಮ್ಮರ್ದಾಗ್ಲಿ ಯಾರ್ದು ಕೂಡ ಅವರು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿಲ್ಲ. ಅದು ಅವರಿಗೆ ಅಷ್ಟೊಂದು ಇಷ್ಟ ಆಗ್ತಾ ಇರ್ಲಿಲ್ಲ. ಇವಾಗ ಹೋಗ್ತಾ ಹೋಗ್ತಾ ಮಕ್ಕಳೆಲ್ಲ ಮಾಡೋದನ್ನ ನೋಡಿ ಆಯ್ತು ಅಂತ ಅಂದ್ಬಿಟ್ಟು ಒಪ್ಕೊಳ್ತಾ ಇದ್ದಾರೆ ಅಷ್ಟೇ. ಇಲ್ಲ ಅಂತಂದ್ರೆ ಮೊದಲು ಕೇಕ್ ಆಗ್ಲಿ ಅಥವಾ ಐಸ್ ಕ್ರೀಮ್ ಆಗ್ಲಿ ಈ ತರದ ಐಟಮ್ಸ್ ಗಳನ್ನ ಒಟ್ಟೆ ನಮ್ಮನ್ನ ತಿನ್ನೋದಕ್ಕೆ ಬಿಡ್ತಾ ಇರಲಿಲ್ಲ. ಒಂದು ನೆನಪಿದೆ, ನಾವು ಚಿಕ್ಕವರಿದ್ದಾಗ ಐಸ್ ಕ್ರೀಮ್ ಅನ್ನ ತಗೊಂಡು ತಿನ್ನುವಾಗ ಅವ್ರ ಹತ್ರ ಒಂದು M80 ಬೈಕ್ ಇತ್ತು. ಅದರ ಸೌಂಡ್ ತುಂಬಾನೇ ಇರ್ತಾ ಇತ್ತು. ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಗೊತ್ತಾಗುತ್ತೆ. ಇವಾಗ ಯಾರ ಹತ್ರ ಕೂಡ ಅದು ಹೆಚ್ಚಾಗಿ ಇಲ್ಲ. ಒಬ್ಬೊಬ್ರ ಹತ್ರ ಇನ್ನೂ ಕೂಡ ಹಳ್ಳಿಯಲ್ಲಿ M80 ಬೈಕ್ಗಳು ಇವೆ. ಆ ಗಾಡಿ ಇತ್ತು, ಹಾಗಾಗಿ ಅದರ ಸೌಂಡ್ ತುಂಬಾನೇ ಇತ್ತು. ಆ ಸೌಂಡ್ ಇಂದಾನೆ ನಾವೆಲ್ಲರೂ ಕೂಡ ಐಸ್ ಕ್ರೀಮ್ ಅನ್ನ ಬೀಸಾಕಿದ್ವಿ. ಅದು ಇನ್ನೂ ಕೂಡ ನೆನಪಿದೆ. ನಮ್ಮ ತಾಯಿ ಇನ್ನೂ ಕೂಡ ಕೇಕ್ ಅಂದ್ರೆ ದೂರನೇ ಇರ್ತಾರೆ. ನೋಡಬಹುದು, ಅವರಿಗೆ ಒಂಚೂರು ಕೂಡ ಇಷ್ಟ ಆಗೋದಿಲ್ಲ. ಸುಮ್ನೆ ಸ್ವಲ್ಪ ಅಂತ ಅಂದ್ಬಿಟ್ಟು ತಿನ್ನಿಸ್ತೀವಿ ಅಷ್ಟೇ. ಜೈ ಕಿಸಾನ್, ಜೈ ಜೈ ಕಿಸಾನ್. ಅವ್ರ ಹತ್ರ ಅಂದ್ರೆ ಫೋನ್ ಇತ್ತು ಅಲ್ವಾ. ಫೋನ್ ಯಾರಾದ್ರೂ ಕಾಲ್ ಮಾಡಿದಾಗ ಅವರು ಹಲೋ ಅಂತ ಇರ್ಲಿಲ್ಲ, ಜೈ ಕಿಸಾನ್ ಅಂತ ಹೇಳ್ತಾ ಇದ್ರು. ನಮ್ಮನ್ನ ಕೂಡ ಜೈ ಕಿಸಾನ್ ಅಂತ ಹೇಳಿ ಹಲೋ ಅಂತ ಹೇಳಬೇಡಿ ಅಂತಾನೆ ಹೇಳ್ತಾ ಇದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇವನು ಮೊಮ್ಮಗಳ ಮಗ. ಹಾಗೆ ಇಲ್ಲಿ ಮೊಮ್ಮಗ ನೋಡ್ತಾ ಇದ್ದೀರಾ. ರೈತ ಸಂಘದ ಅಧ್ಯಕ್ಷರಿದ್ರು ಅಲ್ವಾ ನಿಮ್ ಅಜ್ಜ, ಹಾಗಾಗಿ ನೀವು ಕೂಡ ಶಾಲ್ಗಳನ್ನ ಹಾಕೊಳ್ಳಿ ಅಂತ ಹಾಕಿದ್ದೀವಿ. ಇಲ್ಲಿ ಎಲ್ಲರೂ ಕೂಡ ಕೇಕ್ ಅನ್ನ ತಿನ್ನಿಸ್ತಾ ಇದ್ದೀವಿ ಒಬ್ರಿಗೊಬ್ರು. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಚಿಕ್ಕ ಚಿಕ್ಕ ಖುಷಿಗಳಲ್ಲಿ ಖುಷಿ ಪಡೋದನ್ನ ಕಲ್ತ್ಕೊಳ್ಳಿ. ಯಾಕೆ ಅಂತಂದ್ರೆ ದೊಡ್ಡ ಖುಷಿಗಳು ಒಮ್ಮೆಲೆ ಬರೋದಿಲ್ಲ.
ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಕೇಕ್ ಅನ್ನ ತಿನ್ನಿಸ್ತೀನಿ ಅಂತಂದ್ರೆ ಇಲ್ಲ ಬೇಡ ಅಂತ ದೂರ ಆಗ್ತಾ ಇದ್ದಾರೆ. ನಮ್ಮ ತಂದೆಯವರು ರೈತ ಸಂಘದಲ್ಲಿದ್ದಾಗ ಒಂದು ಹಾಡನ್ನ ಬರೆದಿದ್ರು, ರೈತರ ಮೇಲಿನ ಹಾಡು. ಆ ಹಾಡು ನಮ್ಮ ಅತ್ತಿಗೆಯನ್ನ ಹಾಡಿದ್ದಾರೆ. ಹಾಗಾಗಿ ಆ ಹಾಡನ್ನ ನಾನು ನನ್ನ ಚಾನೆಲ್ ಮೇಲೇನೆ ಶೇರ್ ಮಾಡ್ಕೊಂಡಿದ್ದೆ. 2 ವರ್ಷ ಆಯ್ತು. ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಹಾಡನ್ನ ಬರೆದಿದ್ದಾರೆ. ಹಾಗೆ ನಮ್ಮ ಅತ್ತಿಗೆ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ದಾರೆ. ಹಾಗಾಗಿ ವಿಡಿಯೋ ನೀವು ಚೆಕ್ ಮಾಡಬಹುದು. ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೋಗ್ಲೇ, ಟಾಟಾ, ಬೈ ಬೈ. ಹೋಯ್ತೇ ಬಾಬಾ ಮನೆಗೆ. ಈಗ 8 ಆಗ್ಲತ್ತದ. ಒಮ್ಮೆ ಜಲ್ದಿ ಅದ, ಇದು ಕೇಕ್ ಎಲ್ಲ ಕಟ್ ಮಾಡೋವಾಗೇನೆ ತಡ ಆಯ್ತು. ನಿಮ್ಮ ಪೇರೆಂಟ್ಸ್ಗೂ ಕೂಡ ನೀವು ಒಂದು 5-10 ನಿಮಿಷದ ಖುಷಿಯನ್ನ ಕೂಡ ನಿಮ್ಗೆ ಕೊಡೋದಕ್ಕೆ ಅವಕಾಶ ಸಿಕ್ಕರೆ ಮಾತ್ರ ಅದನ್ನ ಮಿಸ್ ಮಾಡ್ಕೊಳ್ಬೇಡಿ. ಅವ್ರಿಗೆ ಆ ಖುಷಿಯನ್ನ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.